ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾನಲ್ಲಿಯೂ ಸಹ ಫಾಲೋ ಮಾಡ್ಬೋದು. ಸೊ ಕೆಲವೊಂದು ರೀಸನ್ ಇಂದ ನಾನು ತುಂಬಾ ಗ್ಯಾಪ್ ಆದ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ವೀಕ್ಲಿ ವ್ಲಾಗ್ನ ಹಾಕೋದಿಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ನಾನು ಇವತ್ತು ಮಾಡ್ತಿರೋಂಥ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಅಂಡ್ ಆಲ್ಸೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ದ 10 ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಒಳ್ಳೆ ಬೆನಿಫಿಟ್ ಇರೋಂಥ ಹೆಲ್ತ್ ಕೇರ್ ಮತ್ತೆ ಸ್ಕಿನ್ ಕೇರ್ ಟಿಪ್ಸ್ ನ ನಾನು ನಿಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಹೆಲ್ತ್ ಟಿಪ್ಸ್ ಮತ್ತೆ ಸ್ಕಿನ್ ಕೇರ್ ಟಿಪ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅಂಡ್ ಆಲ್ಸೋ ಯಾವುದೇ ತರದ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಏನು ಆದಷ್ಟು ನಾನು ಹೋಮ್ ರೆಮಿಡೀಸ್ ನ ಯೂಸ್ ಮಾಡೋ ತರ ಈ ಒಂದು ವಿಡಿಯೋನಲ್ಲಿ ಹೇಳ್ತೀನಿ. ಇದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಫಸ್ಟ್ ಟಿಪ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಮೇನ್ ಥಿಂಗ್, ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡ್ತಾನೆ 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಬಿಕಾಸ್ ನಮ್ಮಲ್ಲಿ ಇರ್ತಕ್ಕಂಥ ಡಿಟಾಕ್ಸ್ನೆಲ್ಲ ಕ್ಲಿಯರ್ ಮಾಡುತ್ತೆ ಅಂಡ್ ನಮ್ಮ ಹೆಲ್ತ್ ಸಹ ತುಂಬಾ ಚೆನ್ನಾಗಿರುತ್ತೆ. ದೆನ್ ಇನ್ನ ಒಂದ್ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು, ತುಂಬಾ ಸೆಲೆಬ್ರಿಟೀಸ್ ಆಗಿರ್ಬೋದು, ತುಂಬಾ ಜನ ಈ ಒಂದು ಟಿಪ್ ನ ಫಾಲೋ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣನೇ 1 ಸ್ಪೂನ್ ಗೀ ತಿನ್ನೋದು ತುಂಬಾ ಒಳ್ಳೇದು. ನಾವು ನೋಡ್ತಾ ಇರ್ಬೋದು ತುಂಬಾ ಜನ ಈ ಟಿಪ್ ನ ಹೇಳ್ತಾರೆ. 1 ಸ್ಪೂನ್ ಗೀ ತಿನ್ನೋದ್ರಿಂದ ನಮ್ ಸ್ಕಿನ್ ಗ್ಲೋ ಆಗುತ್ತೆ, ಹಾಗೇನೆ ನಮ್ಮಲ್ಲಿ ಇರ್ತಕ್ಕಂಥ ಟಾಕ್ಸಿನ್ ಕ್ಲಿಯರ್ ಆಗುತ್ತೆ. ಇದರಿಂದಾನೇ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬಹುದು. ಸೊ ಗೀ ತಿಂದ ಆದ್ಮೇಲೆ 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿಬೇಕು. ಇದನ್ನ ಡೈಲಿ ಮಾಡೋದ್ರಿಂದ ಇದ್ರಲ್ಲಿ ಆಗೋ ಅಂತ ಬೆನಿಫಿಟ್ಸ್ ನ ನೀವೇ ನೋಡಬಹುದು. ಸೊ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಹೈಡ್ರೇಷನ್. ಡ್ರಿಂಕ್ ಗುಡ್ ಅಮೌಂಟ್ ಆಫ್ ವಾಟರ್ ಆರ್ ಎಲ್ಸ್ ಕೆಲವೊಬ್ಬೊಬ್ಬರಿಗೆ ಏನು ಜಾಸ್ತಿ ನೀರ್ ಕುಡಿಯೋದಕ್ಕೆಲ್ಲ ಇಷ್ಟ ಆಗದೆ ಹೋಗಿದ್ದವರು ಬೇಕಾದ್ರೆ ದಿನಕ್ಕೆ ನೀವು ಬೇಕಾದ್ರೆ 1 ಎಳ್ನೀರ್ನ ಕುಡಿಬಹುದು, ಕೊಕೊನಟ್ ವಾಟರ್ನ ಕುಡಿಬಹುದು. ಏನು ಅಂತಂದ್ರೆ ಹೈಡ್ರೇಷನ್, ನಮ್ಮ ಬಾಡಿ ಎಷ್ಟು ಹೈಡ್ರೇಟ್ ಆಗಿರುತ್ತೋ ಅಷ್ಟು ಒಳ್ಳೇದು. ಲೈಕ್ ಕೆಲವೊಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ತಿಂಡಿ ಎಲ್ಲ ಆದ ತಕ್ಷಣ 1 ಸ್ಮಾಲ್ ಗ್ಲಾಸ್ ಅಲ್ಲಿ ನೀರ್ ಕುಡ್ಬಿಡ್ತಾರೆ ಅಥವಾ 1-2 ಗ್ಲಾಸ್ ನೀರ್ ಕುಡ್ಬಿಡ್ತಾರೆ, ಫಿನಿಶ್, ಅಷ್ಟೇ ಮುಗೀತು ಅಂತ ಅನ್ಕೊಂತಾರೆ. ನೋ, ನಾವು ಎಷ್ಟು ನಮ್ಮ ಬಾಡಿನ ಹೈಡ್ರೇಟ್ ಆಗಿರ್ತೀವಿ ಅಷ್ಟು ಒಳ್ಳೇದು. ಸೊ ಆದಷ್ಟು ನೀವು ದಿನಕ್ಕೆ 2.5 ಅಥವಾ 3 ಲೀಟರ್ ಆಫ್ ವಾಟರ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಹಾಗಂತ ತುಂಬಾ ಜಾಸ್ತಿನೂ ಕುಡಿಬೇಡಿ. ಮೋರ್ ದೆನ್ 3 ಲೀಟರ್ ಬೇಡ ಅಂತ ಅನ್ಕೊಳ್ತೀನಿ, ಅವಶ್ಯಕತೆ ಇಲ್ಲ. ಸೊ 3 ಲೀಟರ್ ಇಸ್ ಇನಫ್ ಅಂತ ಅನ್ಕೊಳ್ತೀನಿ. ಸೊ 3 ಲೀಟರ್ ಆಫ್ ವಾಟರ್ ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಅಂಡ್ ಏನಪ್ಪಾ ಅಂತಂದ್ರೆ ನಮಗೆ ಗೊತ್ತಿರುತ್ತೆ ನಮ್ಮ ಬಾಡಿಗೆ ಎಷ್ಟು ನೀರ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬಾಡಿ ವೆಯ್ಟ್ ತಕ್ಕಂತೆ ನಾವು ನೀರ್ ಕುಡಿಯೋದು ಒಳ್ಳೇದು. ಸೊ ಥರ್ಡ್ ಟಿಪ್ ಏನಪ್ಪಾ ಅಂತಂದ್ರೆ ಆಲೂಗೆಡ್ಡೆನ ನೀವು ತುರ್ದ್ಬಿಟ್ಟು ಅದ್ರಲ್ಲಿರೋ ಪಲ್ಪ್ ನ ಸ್ಕ್ವೀಸ್ ಮಾಡಿ ಅದ್ರಲ್ಲಿರೋಂಥ ಜ್ಯೂಸ್ ಜೊತೆಗೆ 3 ಡೇಸ್ ನೆನೆ ಹಾಕ್ಬಿಟ್ಟಿದ್ದಂತ ರೈಸ್ ವಾಟರ್ ನ ತಗೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಚೋದ್ರಿಂದ ತುಂಬಾ ಒಳ್ಳೇದು. ಹಂಗೇನು ಸಹ ಹಚ್ಬಹುದು ಕಾಟನ್ ತಗೊಂಡು, ಇಲ್ಲ ಅಂತಂದ್ರೆ ನಾವು ಬೇಕಾದ್ರೆ ಐಸ್ ಕ್ಯೂಬ್ ತರ ಮಾಡ್ಕೊಂಡು ಸಹ ಹಚ್ಚೋದ್ರಿಂದನೂ ನಾವು ತುಂಬಾ ಸ್ಕಿನ್ ಬೆನಿಫಿಟ್ಸ್ ನ ನೋಡಬಹುದು. ಅಂಡ್ ಆಲ್ಸೋ ಕೆಲವೊಬ್ಬೊಬ್ಬರಿಗೆ ಅಲೋವೆರಾ ಜೆಲ್ ಆಗೋದಿಲ್ಲ. ಯಾರಿಗೆಲ್ಲ ಅಲೋವೆರಾ ಜೆಲ್ ಆಗತ್ತೆ ಅದೆರಡರ ಜೊತೆಗೆ ಬೇಕಾದ್ರೆ ಅಲೋವೆರಾ ಜೆಲ್ ನ ಸಹ ಮಿಕ್ಸ್ ಮಾಡ್ಕೊಂಡು ಹಚ್ಚೋದ್ರಿಂದ ತುಂಬಾ ಸ್ಕಿನ್ ಬೆನಿಫಿಟ್ಸ್ ನ ನಾವು ನೋಡಬಹುದು. ನಮ್ ಸ್ಕಿನ್ ಗ್ಲೋ ಆಗತ್ತೆ ಅಂಡ್ ಆಲ್ಸೋ ಏನು ನಮ್ದು ಏನು ರಿಂಕಲ್ಸ್ ಆಗಿರ್ಬಹುದು ಮತ್ತೆ ಪಿಂಪಲ್ಸ್ ಸಹ ಕಡಿಮೆ ಆಗತ್ತೆ ಅದರಿಂದ. ದೆನ್ ಡಾರ್ಕ್ ಸರ್ಕಲ್ಸ್ ಮತ್ತೆ ಟ್ಯಾನಿಂಗ್ ಸಹ ಆದಷ್ಟು ಕಡಿಮೆ ಆಗತ್ತೆ. ಸೊ ಈ ಒಂದು ಟಿಪ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇನ್ನ ಸೊ ಫೋರ್ತ್ ಟಿಪ್ ಬಂದ್ಬಿಟ್ಟು ಅವಾಯ್ಡ್ ಸಾಲ್ಟ್. ಸೊ ನೀವು ಎಷ್ಟು ಸಾಲ್ಟ್ ನ ಅವಾಯ್ಡ್ ಮಾಡ್ತಿರೋ ಅಷ್ಟು ಒಳ್ಳೇದು. ಪರವಾಗಿಲ್ಲ, ಸ್ವಲ್ಪ ರುಚಿ ಕಡಿಮೆ ಇದ್ರೂ ಪರವಾಗಿಲ್ಲ, ನಮ್ ಹೆಲ್ತ್ ತುಂಬಾ ಏನು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಆದಷ್ಟು ಇದನ್ನ ಫಾಲೋ ಮಾಡ್ಬೇಕು. ಸೊ ಸಾಲ್ಟ್ ನ ಆದಷ್ಟು ಕಡಿಮೆನ ಬಳಸಿ, ಬಿಕಾಸ್ ಅದರಲ್ಲಿ ತುಂಬಾ ಹೈ ಸೋಡಿಯಂ ಕಂಟೆಂಟ್ ಇರೋದ್ರಿಂದ ಏನಾಗತ್ತೆ, ಕೆಲವೊಬ್ಬೊಬ್ಬರಿಗೆ ಜಾಯಿಂಟ್ ಪೇನ್ ಬರುತ್ತೆ, ನೀ ಪೇನ್ ಬರುತ್ತೆ, ಲೆಗ್ ಪೇನ್ ಬರೋದೆಲ್ಲ ಅದೇ ಕಾರಣಕ್ಕೆ. ಸೊ ಆದಷ್ಟು ಸಾಲ್ಟ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಫಿಫ್ತ್ ಟಿಪ್ ಬಂದ್ಬಿಟ್ಟು ಅವಾಯ್ಡ್ ಶುಗರ್.
ಶುಗರ್ ಇಂದ ತುಂಬಾ ನಾವು ಏನು ಶುಗರ್ ನಮ್ಮ ಬಾಡಿಗೆ ತುಂಬಾ ಕೆಟ್ಟ ಪ್ರಭಾವನೆ ಬೀರತ್ತೆ ಅಂತ ಹೇಳ್ಬಹುದು. ಆದಷ್ಟು ಶುಗರ್ನು ಸಹ ಅವಾಯ್ಡ್ ಮಾಡಿ. ಶುಗರ್ ಇಂದ ಲೈಕ್ ಹೇಗೆ ಅಂತಂದ್ರೆ ನಮಗೆ ಪಿಂಪಲ್ಸ್ ಆಗಿರ್ಬೋದು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇದೆಲ್ಲ ಆಗತ್ತೆ. ಸೊ ಶುಗರ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಅಂತ ಅನ್ಕೊಳ್ತೀನಿ. ಸೊ ಇದಿಷ್ಟು ಹೆಲ್ತ್ ಟಿಪ್ಸ್ ಆಗಿತ್ತು. ದೆನ್ ಸ್ಕಿನ್ ಕೇರ್ ಟಿಪ್ಸ್ಗೆ ಅಂತ ಬಂದ್ರೆ, ಸೊ ಮೊದಲನೇ ಟಿಪ್ ಬಂದ್ಬಿಟ್ಟು ಸ್ಕಿನ್ ಟಿಪ್ ಅಂತಂದ್ರೆ, ಫಸ್ಟ್ ನಾವು ಎದ್ದ ತಕ್ಷಣ ಮಾರ್ನಿಂಗ್ ನಮ್ಮ ಫೇಸ್ ನ ಕ್ಲೆನ್ಸ್ ಮಾಡ್ಬೇಕು. ಸೊ ಕ್ಲೆನ್ಸಿಂಗ್ ಮಾಡೋದ್ರಿಂದ ನಮ್ಮಲ್ಲಿ ಏನು ಮಲ್ಕೊಂಡಿದ್ದಾಗ ಪಿಲ್ಲೋನಲ್ಲಿ ನಮಗೆ ಗೊತ್ತಿರೋದಿಲ್ಲ, ನಮಗೆ ಕಾಣಿಸೋದಿಲ್ಲ ಡರ್ಟಿ ಪಾರ್ಟಿಕಲ್ಸ್ ಎಲ್ಲ, ಅದೆಲ್ಲ ನಮ್ಮ ಫೇಸ್ ಅಲ್ಲಿ ಇರುತ್ತೆ. ಸೊ ಅದೆಲ್ಲ ಡರ್ಟ್ ಎಲ್ಲ ನಮಗೆ ಕ್ಲೀನ್ ರಿಮೂವ್ ಆಗ್ಬೇಕಂತಂದ್ರೆ ನಾವು ಆದಷ್ಟು ಕ್ಲೆನ್ಸಿಂಗ್ ಮಾಡ್ಬೇಕು. ನಿಮ್ಗೆ ಗೊತ್ತಿರುತ್ತೆ ಡ್ರೈ ಸ್ಕಿನ್ ಮತ್ತೆ ಆಯಿಲ್ ಸ್ಕಿನ್ ಅವ್ರಿಗೆ ಯಾವ್ಯಾವ ಕ್ಲೆನ್ಸ್ ನ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಹೆಲ್ತ್ ಕೇರ್ ಟಿಪ್ಸ್ ಆಗಿತ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ಸ್ಕಿನ್ ಕೇರ್ ಟಿಪ್ಸ್. ಬೇಸಿಕ್ ಸ್ಕಿನ್ ಕೇರ್ ಟಿಪ್ಸ್ ನ ನಾವು ಆದಷ್ಟು ಫಾಲೋ ಮಾಡಬೇಕು. ಸೊ ಅದರಲ್ಲಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಕ್ಲೆನ್ಸರ್. ನಾವು ಎಷ್ಟು ನಮ್ಮ ಫೇಸ್ ನ ಕ್ಲೆನ್ಸ್ ಮಾಡ್ತೀವೋ ಅಷ್ಟು ಒಳ್ಳೇದು. ಹಾಗಂತ ರೆಗ್ಯುಲರ್ ಆಗು ಸಹ ಮಾಡಬಾರ್ದು. ವೀಕಲ್ಲಿ ಒಂದು 3 days ಕ್ಲೆನ್ಸಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು. ಕ್ಲೆನ್ಸಿಂಗ್ ಏನಕ್ಕೆ ಮಾಡ್ಬೇಕು ಅಂತಂದ್ರೆ, ನಾವು ನಮ್ಗೆ ಗೊತ್ತಿಲ್ದೇನೆ ನಮ್ಗೆ ಅಲ್ಲಿ ಇಲ್ಲಿ ಔಟ್ ಸೈಡ್ ಎಲ್ಲ ಹೋದಾಗ ಡರ್ಟ್ ಬಂದ್ಬಿಟ್ಟು ನಮ್ ಫೇಸ್ ಮೇಲೆ ಕೂತಿರುತ್ತೆ, ಅಥವಾ ಮಾರ್ನಿಂಗ್ ಎದ್ದ ತಕ್ಷಣನೂ ಸಹ ಕೂತಿರುತ್ತೆ ಡರ್ಟ್ ಎಲ್ಲ. ಹೇಗೆ ಅಂತಂದ್ರೆ ನಾವು ಯೂಸ್ ಮಾಡುವಂತ ಪಿಲ್ಲೋನಲ್ಲಿ ಏನಾಗಿರುತ್ತೆ, ಕೆಲವೊಂದೊಂದು ಡರ್ಟ್ ಪಾರ್ಟಿಕಲ್ಸ್ ಎಲ್ಲ ನಮ್ಮ ಫೇಸ್ ಅಲ್ಲಿ ಕೂತಿರುತ್ತೆ. ಸೊ ಅದೆಲ್ಲ ಕ್ಲೀನ್ ಆಗಿ ರಿಮೂವ್ ಆಗ್ಬೇಕು ಅಂತಂದ್ರೆ ಆದಷ್ಟು ಕ್ಲೆನ್ಸಿಂಗ್ ಮಾಡ್ಬೇಕು. ಕ್ಲೆನ್ಸಿಂಗ್ ಮಾಡೋದ್ರಿಂದ ತುಂಬಾ ಒಳ್ಳೇದು. ಅಂಡ್ ಆಲ್ಸೋ ಡ್ರೈ ಸ್ಕಿನ್ ಇರೋರ್ಗೆ ಯಾವ ಕ್ಲೆನ್ಸರ್ ಯೂಸ್ ಮಾಡ್ಬೇಕು, ಮತ್ತೆ ಆಯಿಲ್ ಸ್ಕಿನ್ ಇರೋರ್ಗೆ ಯಾವ ಒಂದು ಕ್ಲೆನ್ಸರ್ ನ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಅಂಡ್ ಆಲ್ಸೋ ನಿಮ್ಗೂ ಗೊತ್ತಿರುತ್ತೆ ಡ್ರೈ ಸ್ಕಿನ್ ಇರೋರು ಯಾವ ಕ್ಲೆನ್ಸರ್ ನ ಯೂಸ್ ಮಾಡ್ಬೇಕು, ಮತ್ತೆ ಆಯಿಲ್ ಸ್ಕಿನ್ ಇರೋರು ಯಾವ ಕ್ಲೆನ್ಸರ್ ನ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಫೇಸ್ ವಾಶ್. ಫೇಸ್ ವಾಶ್ ಮಾಡ್ಬೇಕಾದ್ರೆ ತುಂಬಾ ಜನ ಈ ಮಿಸ್ಟೇಕ್ ನ ಮಾಡ್ತಾರೆ. ಫೇಸ್ ವಾಶ್ ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ನಿಮಿಷನೂ ಇಲ್ಲ, ಸುಮ್ನೆ ಹಂಗೆ ಒಂದು 10 seconds ಅಲ್ಲಿ ಹಿಂಗ್ ಪಟಪಟ ಅಂತ ಹಿಂಗ್ ಉಜ್ಬಿಟ್ಟು ಫೇಸ್ ವಾಶ್ ಮಾಡ್ತಾರೆ. ಸೊ ಈ ತಪ್ಪನ ಯಾವುದೇ ಕಾರಣಕ್ಕೂ ಮಾಡ್ಬಿಡಿ. ಅಟ್ಲೀಸ್ಟ್ ನೀವು 1 minute ಆದ್ರೂ ನಿಮ್ಮ ಫೇಸ್ ವಾಶ್ ನ ಮಾಡ್ಬೇಕು. ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹೆಂಗ್ ಬೇಕು ಹಂಗೆ ಫೇಸ್ ವಾಶ್ ಮಾಡ್ತಾರೆ. ನೋ, ಆತರ ಮಾಡ್ಬೇಡಿ. ನೀವು ಆದಷ್ಟು ಅಪ್ವರ್ಡ್ ಅಲ್ಲಿ ಫೇಸ್ ವಾಶ್ ಮಾಡೋದು ತುಂಬಾ ಒಳ್ಳೇದು. ಎಲ್ಲ ಹಿಂಗ್ ಮಾಡ್ಬೇಡಿ. ಆದಷ್ಟು ಹಿಂಗ ಮೇಲಗಡೆ ಈ ತರ ಫೇಸ್ ವಾಶ್ ಮಾಡೋದ್ರಿಂದ ತುಂಬಾ ಒಳ್ಳೇದು. ನಮ್ ಸ್ಕಿನ್ ಸಹ ತುಂಬಾ ಚೆನ್ನಾಗಿ ಅನ್ಸುತ್ತೆ. ದೆನ್ ಥರ್ಡ್ ಟಿಪ್ ಬಂದ್ಬಿಟ್ಟು, ಆಫ್ಟರ್ ಫೇಸ್ ವಾಶ್, ಕ್ಲೆನ್ಸಿಂಗ್ ಮತ್ತೆ ಫೇಸ್ ವಾಶ್ ಆದ್ಮೇಲೆ ನಮ್ಮ ಫೇಸ್ಗೆ ಮೇನ್ ಬೇಕಾಗಿರೋದು ಮಾಯಿಶ್ಚರೈಸರ್. ನಾವ್ ಎಷ್ಟೇ ನೀರ್ ಕುಡಿದ್ರು ಎಲ್ಲ ಮಾಡಿದ್ರು ಎಷ್ಟು ನಾವು ಫೇಸ್ಗೆ ಮಾಯಿಶ್ಚರೈಸ್ ಆಗಿರ್ತೀವಿ ಅಷ್ಟು ಒಳ್ಳೇದು. ಸೊ ಥರ್ಡ್ ಬಂದ್ಬಿಟ್ಟು ಟಿಪ್ ಬಂದ್ಬಿಟ್ಟು ಮಾಯಿಶ್ಚರೈಸರ್. ಆದಷ್ಟು ಒಂದು ಗುಡ್ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ. ದೆನ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದನ್ನ ಯಾರು ಸಹ ಮಿಸ್ ಮಾಡಬೇಡಿ. ನಾನೇನು ಹೊರಗಡೆ ಹೋಗೋದಿಲ್ಲ, ಸೊ ಸನ್ಸ್ಕ್ರೀನ್ ಏನಕ್ಕೆ, ನೋ, ಆತರ ಅಷ್ಟೆಲ್ಲ ನೆಗ್ಲೆಕ್ಟೇ ಮಾಡಬೇಡಿ. ಬಿಕಾಸ್ ನಾವ್ ಏನೇ ಮನೆ ಒಳಗಡೆ ಇದ್ರೂ ಈ ಕೆಲವೊಂದೊಂದು ಮೊಬೈಲ್ ಬೆಳಕಿಂದ ಆಗಿರ್ಬೋದು, ಲೈಟ್ ಬೆಳಕಿಂದ ಆಗಿರ್ಬೋದು, ಅದರಿಂದನೂ ನಮ್ಮ ಸ್ಕಿನ್ ಹಾಳಾಗೋ ಅಂತ ಚಾನ್ಸಸ್ ಇರತ್ತೆ. ಸೊ ಮಾಯಿಶ್ಚರೈಸ್ ಆದ್ಮೇಲೆ ಸನ್ಸ್ಕ್ರೀನ್ ಆದಷ್ಟು ಬಳಸಿ ಅಂತ ಹೇಳ್ತೀನಿ. ಅಂಡ್ ಆಲ್ಸೋ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸನ್ಸ್ಕ್ರೀನ್ ನ ಸೆಲೆಕ್ಟ್ ಮಾಡುವಾಗ ತುಂಬಾನೇ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಲೈಕ್ ಕೆಲವೊಬ್ಬೊಬ್ರು ಏನ್ ಮಾಡ್ತಾರೆ, ಹೋದ್ದೇನೆ ಸುಮ್ನೆ ಏನ್ ಮಾಡ್ಬಿಡ್ತಾರೆ, ಸನ್ಸ್ಕ್ರೀನ್ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು ತಗೊಂಡ್ಬಿಡ್ತಾರೆ. ಡೋಂಟ್ ಡೂ ದಟ್ ಮಿಸ್ಟೇಕ್. ಆ ತರ ಮಿಸ್ಟೇಕ್ ನ ಮಾಡ್ಬಿಡಿ. ಅದರಲ್ಲಿ ನಮ್ಮ ಇಂಡಿಯನ್ ಸ್ಕಿನ್ ಟೋನಿಗೆ SPF 50+++ ಇದ್ರೇನೆ ತುಂಬಾ ಚೆನ್ನಾಗಿರತ್ತೆ. ಅದ್ಬಿಟ್ಟು ಬಿಲೋ 50 ಇದ್ರೆ ತಗೊಳ್ಳೇಬೇಡಿ, ನಾನೇ ಹೇಳ್ತೀನಿ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ಸನ್ಸ್ಕ್ರೀನ್ ನಲ್ಲಿ ಆದಷ್ಟು ವೈಟ್ ಕಾಸ್ಟ್ ಇಲ್ದೆ ಹೋಗಿರೋದನ್ನ ನೀವು, ಮತ್ತೆ ನಾನ್ ಗ್ರೇಸಿ ಇರೋದನ್ನ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಒಳ್ಳೇದು. ದೆನ್ ಇನ್ನೊಂದು, ಸನ್ಸ್ಕ್ರೀನ್ ನ ನೀವು ಆದಷ್ಟು ಒಂದು ದಿನದಲ್ಲಿ 3 times ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 2 times ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ನ ನೀವು ನೋಡಬಹುದು. ನಮ್ಮ ಸ್ಕಿನ್ ಟ್ಯಾನಿಂಗ್ ಆಗಿರ್ಬಹುದು, ಸ್ಕಿನ್ ಡ್ಯಾಮೇಜಸ್ ನ ಕಡಿಮೆ ಮಾಡುತ್ತೆ. UV ಮತ್ತೆ UVB ರೇಸ್ ಇಂದನೂ ಸಹ ನಮ್ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಬಿಸಿಲಿಗೆ ಹೋದ್ರೆ ಮಾತ್ರ ನಾವು ಸನ್ಸ್ಕ್ರೀನ್ ಹಾಕ್ಬೇಕಂತಿಲ್ಲ, ಮನೆ ಒಳಗಿದ್ರೂ ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೇಕು. ಯೂಸ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಒನ್ ಮೇನ್ ಟಿಪ್ ಏನಪ್ಪಾ ಅಂತಂದ್ರೆ, ನಮ್ಗೆ ಗ್ಲೋಯಿಂಗ್ ಸ್ಕಿನ್
ಸ್ಕಿನ್ ಬೇಕಂತಂದ್ರೆ ಆದಷ್ಟು ವೈಟಮಿನ್ ಸಿ ಇರುವಂತ ಸಿರಮ್ ಮತ್ತೆ ಫೇಸ್ ವಾಶ್ ನ ಯೂಸ್ ಮಾಡಿ. ಹಾಗೇನೆ ಕೋಜಿಕ್ ಆಸಿಡ್ ಆಗಿರ್ಬೋದು, ನಯಾಸಿನಾಮೈಡ್ ಆಗಿರ್ಬೋದು, ಲ್ಯಾಕ್ಟಿಕ್ ಆಸಿಡ್ ಆಗಿರಬಹುದು, ಈ ಒಂದು ಇರೋ ಅಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ನಾವು ತುಂಬಾನೇ ಬೆನಿಫಿಟ್ಸ್ ನೋಡಬಹುದು. ನಮ್ ಸ್ಕಿನ್ ಏನು ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗೋದಾಗಿರ್ಬೋದು, ಪಿಗ್ಮೆಂಟೇಶನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರಬಹುದು, ದೆನ್ ರಿಂಕಲ್ಸ್ ಇದೆಲ್ಲ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಇದು ಒಂಥರ ಮೇನ್ ಟಿಪ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಅಂದ್ರೆ ನಾನು ಹೇಳ್ದೆ ಅಲ್ವಾ, ಯಾರ್ಯಾರೆಲ್ಲ ಏನು ಈಗ ತುಂಬಾ ಜನ ಸೆಲೆಬ್ರಿಟೀಸ್ ಆಗಿರ್ಬೋದು, ತುಂಬಾ ಜನ ಗೀನ ಏನು ತಿಂತಾರೆ ಮಾರ್ನಿಂಗ್ ಎದ್ದ ತಕ್ಷಣ ಅಂತ. ಈ ಒಂದು ಕೆಲಸನ ಯಾರೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ please do like, share and comment. Please do subscribe to Lishika Patel channel and Litiksha Patel channel. Until my next video, keep waiting. Take care. Love you all. Bye bye.